ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಯಾಕಮ್ಮ, ಏನಾಯ್ತು ಪುಟ್ಟ? ಏನಾಯ್ತು? ಅಮ್ಮ ಯಾಕೆ ಅಳ್ತಿದ್ದಾಳೆ? ಅಜ್ಜಿ, ಮನೇಲಿ ಅಪ್ಪಂಗೂ ಅಮ್ಮಂಗೂ ಜೋರ್ ಜಗಳ ಆಯ್ತು. ಅವಾಗ ಅಪ್ಪ ಅಮ್ಮಂಗ್ ಹೊಡೆದ್ಬಿಟ್ರು. ಅದಕ್ಕೆ ಅಮ್ಮ ಬ್ಯಾಗ್ ತಗೊಂಡು ಹತ್ಕೊಂಡು ನನ್ನನ್ನು ಇಲ್ಲಿ ಕರ್ಕೊಂಡ್ಬಂದ್ರು. ಅಯ್ಯೋ ದೇವ್ರೆ, ಏನಪ್ಪ ಇದೆಲ್ಲ? ವೀಣಾ, ಜಗಳಾಡೋಂಥದ್ದು ಏನಮ್ಮ ಆಯ್ತು? ಯಾಕಮ್ಮ ನಿನಗೆ ಹೊಡೆದ? ನಿಮ್ಮ ಮಗನ ಸ್ವಭಾವ ನಿಮ್ಗೆ ಗೊತ್ತಿಲ್ವಾ ಅತ್ತೆ? ಅವ್ರು ಮಾಡಿದ ತಪ್ಪನ್ನ ಪ್ರಶ್ನೆ ಮಾಡಿದ್ದಕ್ಕೆ ನನ್ಗೆ ಬಹುಮಾನ ಕೊಟ್ರು. ಅಂಥದ್ದೇನಮ್ಮ ಮಾಡ್ದ ಈಗ ಅವನು? ಭಾವನ ಜೀವನ ಹಾಳು ಮಾಡಿದ್ದು ಬೇರೆ ಯಾರು ಅಲ್ಲ ಮಾವ, ನಿಮ್ಮ ಮಗನೇ. ಇದೆಲ್ಲ ತಪ್ಪಲ್ವಾ ಮಾವ? ತಂಗಿ ಜೀವನ ಹಾಳಾಗತ್ತೆ ಅಂತ ಗೊತ್ತಿದ್ದು ಇಂಥ ಹೇಸಿಗೆ ತಿನ್ನೋ ಕೆಲಸ ಮಾಡಿದ್ದಾರೆ. ಇದನ್ನ ನಾನು ಪ್ರಶ್ನೆ ಮಾಡಬಾರ್ದಂತೆ. ಇಂಥ ಕೆಲಸಕ್ಕೆಲ್ಲ ಯಾರಾದ್ರೂ ಜೈಕರ ಹಾಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಅದನ್ನ ಪ್ರಶ್ನೆ ಮಾಡಿದ್ದಕ್ಕೆ ನನಗೆ ಹೊಡೆದ್ರು. ಯಾವ ವಿನಾಶಕ್ಕೆ ಅವನಿಗಿಂತ ಕೆಟ್ಟ ಬುದ್ಧಿ ಬಂದಿದೆ ಅಂತ ಗೊತ್ತಾಗ್ತಿಲ್ಲ ರೀ. ತನ್ನ ಸ್ವಾರ್ಥಕ್ಕೋಸ್ಕರ ಒಡ ಹೊಟ್ಟಿದ ತಂಗಿ ಜೀವನನೇ ಹಾಳು ಮಾಡಕ್ ಹೊರಟಿದ್ದನಲ್ಲ. ದೇವ್ರೆ, ಯಾವಾಗಪ್ಪ ಅವನಿಗೆ ಬುದ್ಧಿ ಬರೋದು? ಅವರಿಗೆಲ್ಲ ಯಾವತ್ತಾದ್ರೂ ಬುದ್ಧಿ ಬರುತ್ತಾ ಅಂತೆ? ಅವ್ರಿಗೆ ಬುದ್ಧಿ ಹೇಳಕ್ ಹೋದ್ರೆ ನಮಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾರೋ. ಅಲ್ಲ ಮಾವ, ಒಂದು ಮನೆಯಲ್ಲಿ ಹೆಣ್ಮಕ್ಳಿಗೆ ಅಣ್ಣನೋ ತಮ್ಮನೋ ಆಗಿ ಹುಟ್ಟೋದು, ಅವ್ರ ಹತ್ರ ರಕ್ಷಾಬಂಧನ ಕಟ್ಟಿಸ್ಕೊಳ್ಳೋದು ಯಾಕೆ ಹೇಳಿ? ಅವ್ರ ಕಷ್ಟದಲ್ಲಿದ್ದಾಗ, ನೋವಲ್ಲಿದ್ದಾಗ ನಾನಿದ್ದೀನಿ ನಿನ್ನ ಸಹೋದರ ಅಂತ ಒಂದು ಧೈರ್ಯ ಕೊಡೋದಿಕ್ತಾನೆ. ಆದ್ರೆ ಇವರು ನೋಡಿ, ಸ್ವಂತ ತಂಗಿ ಜೀವನನೇ ಹಾಳು ಮಾಡ್ಕೊಂಡು ಕೂತಿದ್ದಾರೆ. ಭಾವನಾ ಜೀವನದ ಜೊತೆ ಈ ರೀತಿ ಎಲ್ಲ ಆಟ ಆಡ್ಬಿಟ್ರು ಅಂತ ನನಗೆ ತುಂಬಾ ನೋವಾಗ್ತಿದೆ ಮಾವ. ಅದಕ್ಕೆ ನಾನು ಚಿರುನ ಕರ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟೆ. ಏನ್ರಿ, ಅವನನ್ನು ಕರೆಸಿ ಸರಿಯಾಗಿ ಬುದ್ಧಿ ಹೇಳಿ. ಅತ್ತೆ, ಅವರು ಯಾರು